ಪ್ರಿಯಾಂಕಾ, ಓ ಇಲ್ಲಿದ್ಯಾ ನೀನು? ಪ್ರಿಯಾಂಕಾ, ನಾನು ಆಗ್ಲಿಂದ ಕೂಗ್ತಾ ಇದ್ದೀನಿ. ಅಲ್ಲ, ಇಲ್ಲಿ ನಿಂತ್ಕೊಂಡು ಏನೇ ಯೋಚನೆ ಮಾಡ್ತಾ ಇದೀಯ ಅಲ್ಲಿ? ಏನು ಇಲ್ಲ ಅಮ್ಮ. ನಾನು ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ, ತಲೆ ಮೇಲೆ ಏನೋ ಭಾರ ಹೊತ್ಕೊಂಡಂಗ್ ಆಡ್ತಿದ್ಯಾ. ಅದ್ ಏನ್ ಯೋಚನೆ ಮಾಡ್ತಿದ್ಯಾ ಹೇಳೆ? ಏನು ಇಲ್ಲ ಅಂತ ಹೇಳ್ತಿದೀನಿ ಅಲ್ವಾ ಅಮ್ಮ. ಅಲ್ಲ ಕಣೆ, ಅಷ್ಟು ಹೇಳ್ತಾ ಇದ್ರು ಸುಮ್ನೆ ನಿಂತಿದ್ಯಲ್ಲ. ಇಲ್ಲ ನೋಡು, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ಯಾ? ಬಾಯಿಲಿ ಸುಮ್ನೆ. ಏನ್ ಆಗ್ತಿದ್ಯಾ ನಿನ್ಗೆ? ನೋಡು, ಬೇಗ ಹೋಗಿ ರೆಡಿ ಆಗೋಗು. ಒಂದು ವಾರದಿಂದ ಸೋಲಾರ್ ಕೆಟ್ಟೋಗಿದೆ. ನಿಮ್ ಅಪ್ಪನ್ಗೆ ಹೇಳ್ತಾನೆ ಇದೀನಿ ರಿಪೇರಿ ಮಾಡ್ಸು ಅಂತ. ರಿಪೇರಿನೇ ಮಾಡ್ಸಿಲ್ಲ. ಅಂಡೆ ಒಲೆಗೆ ಹೋಗಿ ಉರಿ ಹಾಕೋಗು. ಇನ್ನು ನಿಮ್ ತಂಗಿ ಸ್ಕೂಲ್ಗೆ ಹೋಗಿ ಟಿ.ಸಿ ತಗೊಂಡ್ ಬಂದು ಅವಳನ್ನ ಬೇರೆ ಸ್ಕೂಲ್ಗೆ ಸೇರಿಸ್ಬೇಕು. ನಿಮ್ಮಪ್ಪ ಅಂತೂ ಜವಾಬ್ದಾರಿ ಇಲ್ದೇ ಇರೋ ಮನುಷ್ಯ. ಒಂದ್ ವಾರದಿಂದ ಟೂರ್ ಹೊಡ್ಕೊಂಡ್ ನಿಂತವ್ರೆ. ಜಾಗ ಬಿಡಮ್ಮ. ಅಂಡೆ ಒಲೆಗೆ ಉರಿ ಹಾಕ್ದೆಯಾ? ಹೋಗು. ಅಮ್ಮ ಅಮ್ಮ, ಹಾ, ಏನ್ ಹೇಳು? ಈಗ ಕಾಲೇಜಲ್ಲಿ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದೆ ಅಮ್ಮ. ಹಂಗಾಗಿ ನಾನು ಕಾಲೇಜ್ ಚೇಂಜ್ ಮಾಡ್ತೀನಿ. ಏನು? ಕಾಲೇಜ್ ಚೇಂಜ್ ಮಾಡ್ತೀಯಾ? ಈ ಕಾಲೇಜ್ ಏನೇ ಆಗಿದೆ? ಒಳ್ಳೆ ರೆಪ್ಯೂಟೆಡ್ ಕಾಲೇಜು. ಇಂಥ ಕಾಲೇಜ್ನ ಬಿಟ್ಬಿಟ್ಟು ಇನ್ಯಾವ ಕಾಲೇಜ್ಗೆ ಹೋಗ್ತೀಯಾ? ಮೈಸೂರ್ಗಮ್ಮ. ಏನು? ಮೈಸೂರ್ಗ? ಅದೇ ಓದನ್ನ ಇಲ್ಲಿ ಓದೋದಿಕ್ ಏನು ನಿನ್ಗೆ? ಯಾಕೆ ಈ ಕಾಲೇಜ್ ಚೆನ್ನಾಗಿಲ್ವಾ? ಅದ್ಯಾಕ್ ಪದೇ ಪದೇ ಅದನ್ನೇ ಹೇಳ್ತಾ ಇದೀಯಾ ನೀನು? ಇಲ್ಲ ಅಮ್ಮ, ನನ್ಗೆ ಇಲ್ಲಿ ಓದಕ್ ಆಗಲ್ಲ. ನಾನು ಹೋಗ್ಲೇಬೇಕು. ನೋಡು ಪ್ರಿಯಾಂಕಾ, ಈ ಮನೆ ಕಟ್ಟೋದಿಕ್ ಮಾಡಿರೋ ಅಂತ ಸಾಲ, ಕೈ ಸಾಲ, ಬ್ಯಾಂಕ್ EMI, ನಿನ್ ತಂಗಿ ಓದು, ನಿನ್ನ ಓದು ಎಲ್ಲ ನಮಗ್ ಬರೋ ತಿಂಗಳ ಸಂಬಳದಿಂದ ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಮ್ಮ. ನೀನ್ ನೋಡಿದ್ರೆ ಆ ಮೈಸೂರು 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 ಅಂತೀಯಲ್ಲ. ಅಷ್ಟು ದೊಡ್ಡ ಸಿಟಿನಲ್ಲಿ ಇರೋ ಕಾಲೇಜ್ನಲ್ಲಿ ಓದೋದು ಅಂತಂದ್ರೆ ಸುಮ್ನೆನಾ? ನೀನೇ ಹೇಳು, ಎಷ್ಟು ದುಡ್ಡು ಬೇಕಾಗುತ್ತೆ? ನಮಗ್ ಬರೋ ಅಂತ ಸಂಬಳದಲ್ಲಿ ತಿಂಗಳ ಖರ್ಚು ನೋಡ್ಕೊಂಡು ತಿರುಗಿ ನೋಡೋ ಅಷ್ಟರಲ್ಲೇ ಮತ್ತೆ ನಮ್ಗೆ ಆ ಸಾಲ ಈ ಸಾಲ ಅನ್ಕೊಂಡ್ ಮಾಡಿರ್ತೀವಿ. ಅದನ್ನ ಕಟ್ಟೋದಿಕ್ಕೆ ನಮ್ ಕೈನಲ್ಲಿ ಆಗ್ತಿಲ್ಲ. ಸ್ವಲ್ಪ ಅರ್ಥ ಮಾಡ್ಕೊಳೆ, ಅರ್ಥ ಮಾಡ್ಕೋ. ಅದೆಲ್ಲ ನಂಗೆ ಗೊತ್ತಿಲ್ಲ ಅಮ್ಮ. ನನ್ ತೀರ್ಮಾನ ಮಾಡಾಗಿದೆ. ನಾನು ಹೋಗ್ಲೇಬೇಕು. ಏನೇ ಹೇಳ್ತಾ ಇದೀಯ ನೀನು? ಪ್ರಿಯಾಂಕಾ, ಮನೆ ಪರಿಸ್ಥಿತಿನ ನೋಡ್ತಾ ಇದೀಯ, ಆದ್ರೂ ಒಂದೇ ಸಮ ಹಠ ಮಾಡ್ತಿದೀಯಲ್ಲೇ. ಬಾ, ಕುತ್ಕೋ. ನಾನು ಅಷ್ಟು ಹೇಳಿದ್ರು ಇಷ್ಟು ಹಠ ಮಾಡ್ತಿದೀಯಲ್ಲೇ ನೀನು? ಆಯ್ತು, ನೀನ್ ಇಷ್ಟೊಂದು ಹಠ ಮಾಡ್ತಿದ್ಯಾ ಅಂತಂದ್ಮೇಲೆ ನಾನ್ ನಿನಗ್ ಕಳಿಸ್ಕೊಡೋದಿಕ್ಕೆ ರೆಡಿ ಆಗ್ಬೋದು. ಯಾಕೇಳು? ನಾನ್ ನಿನ್ ಸ್ವಂತ ತಾಯಿ ಕಣೆ, ಸ್ವಂತ ತಾಯಿ. ಆದ್ರೆ ಅವರು ನಿನ್ ಸ್ವಂತ ತಂದೆ ಏನೆ. ಮಲತಂದೆ ಅನ್ನೋದನ್ನ ಮರಿಬೇಡ. ಮಲತಂದೆ ಆದ್ರೂ ನಿನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದಾರಲ್ಲ, ಅದಕ್ಕೆ ಸಂತೋಷ ಪಡೆ, ಅದಕ್ಕೆ ಸಂತೋಷ ಪಡು. ಅದೇ ಅಮ್ಮ, ನೀನ್ ಹೇಳ್ದೆ ಅಲ್ವಾ ಮಲತಂದೆ ಅಂತ. ಅದೇ ನಂಗೆ ಸಮಸ್ಯೆ ಆಗಿರೋದು. ಏನು ಮಾತಾಡ್ತಾ ಇದೀಯ ನೀನು? ಬುದ್ಧಿನ ನೆಟ್ಟಿಗೆ ತಲೆನಲ್ಲಿ ಇಟ್ಕೊಂಡು ಮಾತಾಡ್ದನ್ನ ಕಲಿ. ನಿನಗೆ ಮಲತಂದೆ ಅನ್ನೋ ಫೀಲ್ ಬರ್ದೇ ಇರೋ ಹಾಗೆ ಸ್ವಂತ ಮಗಳ ತರ ಸಾಕಿದ್ದಾರೆ. ಅದಕ್ಕೆ ಸಂತೋಷ ಪಡೆ, ಅದಕ್ಕೆ ಸಂತೋಷ ಪಡು. ಊಟ ಬಟ್ಟೆ ಕೊಟ್ಟ ಮಾತ್ರಕ್ಕೆ ಅವ್ರು ನನ್ ತಂದೆ ಆಗ್ತಾರೇನಮ್ಮ? ಮಗಳು ಅನ್ನೋ ಭಾವನೆ ಮನ್ಸಿಂದ ಬರ್ಬೇಕು. ಅವ್ರು ಯಾವತ್ತಿದ್ರು ನೀನ್ ನಿಜವಾದ ಗಂಡನೇ. ಆದ್ರೆ ನಾನವ್ರ ಮಲಮಗಳೇ.
ಅವ್ರು ನನ್ನ ತಂದೆ ಆಗಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ನಿನ್ ಮೇಲೆ ಅಂತ ಕೆಟ್ಟ ಭಾವನೆ ಇದ್ದಿದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಳಕ್ ಸಾಧ್ಯ ಆಗ್ತಿತ್ತೇನೆ? ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ನಾಲ್ಗೆನ ಉದ್ದ ಬಿಡ್ಬೇಡ. ಯಾವ ಮಗಳೂನು ಅಪ್ಪನ ಸುಮ್ನೆ ದ್ವೇಷಿಸಲ್ಲ ಅಮ್ಮ. ಈಗ ನೀನ್ ಮಾಡ್ತಿರೋದೇನು ಮತ್ತದೇ ತಾನೇ? ನಾನ್ ಅವ್ರನ್ನ ಅಪ್ಪನಂತೆ ಕಾಣ್ತಿದ್ರು ಅವ್ರು ನನ್ನ ಮಗಳ ಕಾಣ್ತಿಲ್ಲ ಅಮ್ಮ. ಏನೇ ಏನಾಯ್ತು ಅಂತ ಸ್ವಲ್ಪ ಬಿಡಿಸ ಹೇಳೆ. ಸ್ವಲ್ಪ ಅರ್ಥ ಆಗೋ ಹೋಗಿ ಹೇಳು. ಏನು ಅಂತ ಹೇಳಮ್ಮ? ನಿಮ್ಮ ಅನ್ಯೋನ್ಯತೆಗೆ ಭಂಗ ಆಗ್ಬಾರ್ದು ಅಂತ ಇಷ್ಟ ದಿನ ಸುಮ್ಮನಿದ್ದೆ ಅಮ್ಮ. ಪ್ರಿಯಾಂಕಾ, ಏನಾಯ್ತಂತ ಹೇಳಮ್ಮ, ಹೇಳೆ. ನೋಡು, ನನ್ನ ಹತ್ರ ಏನು ಮುಚ್ಚಿಡ್ಬೇಡ. ಏನಾಯ್ತು ಅಂತ ಹೇಳು. ನಾನು ಇಲ್ದೇ ಇರೋವಾಗ ಅವ್ರೇನಾದ್ರೂ ನಿನ್ನ ಹತ್ರ ಅನುಚಿತವಾಗಿ ಏನಾದ್ರೂ ನಡ್ಕೊಂಡ್ರ? ಹೇಳಮ್ಮ, ಹೇಳು ಕಂದ, ಏನಾಯ್ತು ಅಂತ ಹೇಳೆ. ಹೌದಮ್ಮ, ತುಂಬಾ ಸತಿ ವರ್ತಿಸಿದ್ದಾರೆ. ಮುದ್ ಮಾಡೋ ನೆಪದಲ್ಲಿ ಬಂದು ಮೈ ಮೇಲೆ ಎಲ್ಲೆಲ್ಲೋ ಕೈ ಆಡಿಸ್ತಾರೆ. ಇಷ್ಟು ದಿನ ಅವಾಯ್ಡ್ ಮಾಡ್ಕೊಂಡ್ ಬಂದೆ. ಆದ್ರೆ ಅವತ್ತು ನೀನ್ ಇಲ್ದೇ ಇರೋ ಟೈಮಲ್ಲಿ ಏನಾಯ್ತು? ಏನಾಯ್ತು ಹೇಳು ಕಂದ, ಏನಾಯ್ತು ಅಂತ ಹೇಳಮ್ಮ. ಅವತ್ತು ನೀನ್ ಮನೇಲಿ ಇರ್ಲಿಲ್ಲ. ನಾನು ರೂಮಲ್ಲಿ ಭರತನಾಟ್ಯ ಪ್ರಾಕ್ಟೀಸ್ ಮಾಡ್ತಿದ್ದೆ. ಹಲೋ, ಎಲ್ಲಿದ್ಯಮ್ಮ? ಅಪ್ಪ, ಅದು ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನೀವೆಲ್ಲಿದ್ದೀರಾ? ಬಂದು ಟೀ ಮಾಡ್ಕೊಡಮ್ಮ. ಅಪ್ಪ ಬಂದೆ, ಇರಿ ಮಾಡ್ಕೊಡ್ತೀನಿ, ಬಂದೆ. ನೀವಾ? ನೀವು ನನ್ನ ತಂದೆ ಅಂತ ಹೇಳಕ್ಕೂ ನಾಚಿಕೆ ಆಗುತ್ತೆ ನನಗೆ. ಅವತ್ತವ್ರನ್ನ ಬೈದು ತಳ್ಳಿ ಮನೆಯಿಂದ ಹೊರಗಡೆ ಬಂದೆ ನಾನು. ನೀನವತ್ತು ಸೌಮ್ಯ ಆಂಟಿ ಮನೆ ಗೃಹಪ್ರವೇಶಕ್ಕೆ ಹೋಗಿದ್ದೆ. ನೀನ್ ಬರೋವರೆಗೂ ವೇಟ್ ಮಾಡಿದೆ ನಾನು. ಅಲ್ಲೇ ಮನೆ ಹೊರಗಡೆನೆ ಇದ್ದೆ ನಾನು. ಅವಾಗ ನೀನ್ ಬಂದು ನನ್ನ ಕೇಳ್ದೆ, ಯಾಕೆ ಅವ್ರ ಮನೆ ಹೊರಗಡೆ ನಿಂತಿದ್ಯಾ, ಯಾಕೆ ಇಷ್ಟು ಬೆವರ್ತಾ ಇದ್ಯಾ, ಏನಾಯ್ತು ಅಂತ ಕೇಳ್ದೆ ನೀನು. ಆದ್ರೆ ನಾನು ಅವತ್ತೇ ನಿನಗೆ ಹೇಳೋಣ ಅಂತ ಇದ್ದೆ ಅಮ್ಮ. ಆದ್ರೆ ನನ್ನಂತ ಪಾಪದವಳಿಂದ ನಿಮ್ಮ ಅನ್ಯೋನ್ಯ ಸಂಬಂಧ ಎಲ್ಲ ಹಾಳಾಗುತ್ತೋ ಅನ್ಬಿಟ್ಟು ಸುಮ್ಮನಾದೆ ಅಮ್ಮ ನಾನು. ಏನೇ? ನಿಜವೇನೆ ಪ್ರಿಯಾಂಕಾ? ನಿಜವೇನೆ? ನೀನು ನನ್ನ ಮಗಳಲ್ಲಮ್ಮ, ನನ್ನ ಮಗಳಲ್ಲ ಕಣಮ್ಮ, ನನ್ನ ತಾಯಿ ಕಣಮ್ಮ. ನೀನು ನನ್ನ ತಾಯಿ. ತಾಯಿಯಾಗಿ ಇಷ್ಟು ದಿವಸ ಒಂದೇ ಮನೇಲಿದ್ರು ನಿನ್ನ ಒಳ ಬೇಗುದು ಏನು ಅಂತ ತಿಳ್ಕೊಳಕ್ಕಾಗದೆ ಹೋಯ್ತಲ್ಲ ಮಗಳೇ, ತಿಳ್ಕೊಳಕ್ಕಾಗದೆ ಹೋಯ್ತಲ್ಲ.
ನನ್ನ ಪಾಪದ ಕರ್ಮದ ಫಲ ನಿನ್ನನ್ನ ಈ ರೀತಿಯಾಗಿ ಕಾಡ್ತಾ ಇದೆ ಮಗಳೇ, ಈ ರೀತಿಯಾಗಿ ಕಾಡ್ತಾ ಇದೆ. ಇದಕ್ಕೆಲ್ಲ ನಾನೇ ಕಾರಣ, ನಾನೇ ಕಾರಣ. ಹೂ. ಆಗಿದ್ದಾಗೋಯ್ತು ಮಗಳೇ, ಇನ್ ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ ಮಗಳೇ, ನಾನ್ ನೋಡ್ಕೊಳ್ತೀನಿ. ಆಗಲ್ಲ ಅಮ್ಮ, ಆಗಲ್ಲ. ನಾನಿಲ್ಲಿದ್ದಷ್ಟು ದಿನ ಆ ಘಟನೆಗಳು ನೆನಪಾಗ್ತಾನೆ ಇರುತ್ತೆ. ನಾವೆಷ್ಟೇ ಪ್ರಯತ್ನಿಸಿದ್ರು ಮೊದ್ಲಿನ ಪ್ರೀತಿ ಬಾಂಧವ್ಯ ಹುಟ್ಟಲ್ಲ ಅಮ್ಮ. ಎಲ್ಲ ತೋರಿಕೆ ಸಂಬಂಧ ಆಗೋಗ್ಬಿಡುತ್ತೆ. ಅಷ್ಟಕ್ಕೂ ನನ್ನಿಂದ ನಿಮ್ ಸಂಸಾರ ಹಾಳಾಗೋದು ನನಗಿಷ್ಟ ಇಲ್ಲ. ಅವ್ರು ನನ್ಗೆ ನಿಜವಾದ ಅಪ್ಪ ಅಲ್ದೇ ಇರ್ಬಹುದು, ಆದ್ರೆ ನಿನ್ಗೆ ಮಾತ್ರ ನಿಜವಾದ ಗಂಡನೇ ಅಲ್ವಾ ಅವರು? ಹಾಗಂತ ಈಗ ಏನ್ ಮಾಡ್ಬೇಕು ಅಂತ ಯೋಚಿಸ್ತಿದ್ಯಾ ಮಗಳೇ? ಇಷ್ಟು ದಿನ ಸಾಕಿ ಸಲಹಿ ನನ್ನ ದೊಡ್ಡೊಳಗ್ ಮಾಡಿದ್ದೀರ, ವಿದ್ಯಾಭ್ಯಾಸನೂ ಕೊಟ್ಟಿದ್ದೀರ. ಇನ್ನು 1 ವರ್ಷದಲ್ಲಿ ನಂದು ಡಿಗ್ರಿನೂ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ನಾನು ಆಮೇಲೆ ಕೆಲಸ ಮಾಡ್ಕೊಂಡಿರ್ತೀನಿ. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಅಮ್ಮ. ಆಗ್ಲೇ ಎಲ್ಲ ನಿರ್ಧರಿಸ್ಬಿಟ್ಟಿದ್ಯಾ ಮಗಳೇ? ನೋಡು, ಯೋಚಿಸು. 4 ಜನ ಇರೋ ಕಡೆ ನಮ್ ದುರಾದೃಷ್ಟಕ್ಕೆ ಇಂಥವೆಲ್ಲ ನಡೆದೋಗುತ್ತೆ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ ಮಗಳೇ, ಕೊರಗಬೇಡ. ಆಗಲ್ಲ ಅಮ್ಮ. ಇದೇ ಮನೇಲಿದ್ರೆ ನಂಗೆ ಪದೇ ಪದೇ ನೆನಪಾಗ್ತಾನೆ ಇರುತ್ತೆ. ಮೈಂಡು ಬ್ಲಾಕ್ ಆಗಿ ಹೋಗ್ಬಿಡುತ್ತೆ, ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ, ಮೆಂಟಲ್ ಟೆನ್ಷನ್ ಆಗುತ್ತೆ. ಏನ್ ಮಕ್ಳಪ್ಪ ನೀವು ಈಗಿನವರು, ಎಲ್ಲದಕ್ಕೂ ಡಿಪ್ರೆಷನ್ನು ಟೆನ್ಷನ್ನು ಅಂತೀರ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮವ್ವ ತೀರ್ಕೊಂಡ್ಲು, ನಮ್ಮಪ್ಪ ಇನ್ನೊಂದು ಮದುವೆ ಮಾಡ್ಕೊಂಡ್ರು. ನನ್ನ ಮಲ್ತಾಯಿ ನನಗೆ ಕೊಡ್ತಾ ಇದ್ದಿದ್ದ ಕಾಟ ಅಷ್ಟಿಷ್ಟಲ್ಲ. ಅದನ್ನೆಲ್ಲ ಸಹಿಸ್ಕೊಂಡು ಜೀವನದಲ್ಲಿ ನಾನು ಮೇಲ್ ಬಂದಿಲ್ವಾ? ನೋಡು ಮಗಳೇ, ಇನ್ನು 2 ವರ್ಷ ಸುಮ್ಮನೆ ಇದ್ಬಿಡು, ಡಿಗ್ರಿ ಮುಗಿಸ್ಕೊ, ಮದುವೆ ಮಾಡ್ಕೊಂಡು ಹೋಗು. ನಿನ್ನ ಜೀವನನೂ ನೇರ್ಪಾಗತ್ತೆ. ನನ್ನ ಮಾತು ಕೇಳು. ಅಮ್ಮ, ನಿಮ್ ಕಾಲನೇ ಬೇರೆ, ಈಗಿನ ಜನ್ರೇಷನ್ನೇ ಬೇರೆ. ನಿಮ್ ಕಾಲದಲ್ಲಿ ನಿಮಗೆ ಸ್ವಾತಂತ್ರ್ಯನೇ ಇರಲಿಲ್ಲ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಿದ್ರಿ. ಆದ್ರೆ ಈಗ ವಿದ್ಯೆ ಕಲ್ತಿದೀವಿ, ಹೊರಗಡೆ ಹೋಗಿ ದುಡಿತೀವಿ, ಸ್ವತಂತ್ರವಾಗಿ ನಮ್ಮ ಜೀವನನ ನಾವು ಕಟ್ಕೊಳ್ತೀವಿ. ಅಂದ್ರೆ ಈಗ ಅಂತಿಮವಾಗಿ ನೀನೇನ್ ತೀರ್ಮಾನ ಮಾಡಿದ್ಯಾ? ನೀನೇನು ಯೋಚಿಸ್ಬೇಡ ಅಮ್ಮ. ಇರೋ 1 ವರ್ಷದ ಓದನ್ನ ನಾನು ಮೈಸೂರಿನ ಮಠದ ಕಾಲೇಜಲ್ಲಿ ಓದ್ಕೊಂತೀನಿ. ಗುರುಜಿಗಳ ಹತ್ರ ನನ್ನ ಕಷ್ಟನೆಲ್ಲ ಹೇಳ್ಕೊಂಡಿದ್ದೀನಿ ನಾನು. ಅವ್ರು ನನಗೆ ಊಟ, ವಸತಿ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತೀನಿ ಅಂತ ಅಂದಿದ್ದಾರೆ. ನೀನನ್ನ ಧೈರ್ಯವಾಗಿ ಕಳಿಸ್ಕೊಡು. ಈಚೆಗೆ ಅದ್ಯಾವುದೋ ಮಠದಲ್ಲಿ ಹೆಣ್ಮಕ್ಳಿಗೆ ಏನೇನೋ ಆಯ್ತು ಅಂತೇಳಿ ಟಿವಿನಲ್ಲಿ ಬರೋದನ್ನ ನಾನು ನೋಡಿದ್ದೀನಿ ಮಗಳೇ, ಅದಕ್ಕೆ ನನಗೆ ಆತಂಕ. ಅಮ್ಮ, ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದು ಎರಡೂ ಇರುತ್ತೆ. ಕೆಟ್ಟ ತಂದೆನೂ ಇರ್ತಾನೆ, ಒಳ್ಳೆ ತಂದೆನೂ ಇರ್ತಾನೆ. ಹಾಗೆ ಅಲ್ವಾ? ಈಗ ನೋಡು, ನಾನು ಮನೆಯಲ್ಲೇ ಇದ್ದೆ, ಆಗ್ಬಾದ್ ಪ್ರಯತ್ನ ಆಗೇ ಹೋಯ್ತು. ಹಾಗೆ ಜನರು ಮನಸ್ಥಿತಿ ಕೆಟ್ರೆ ಮನೆ ಆದ್ರೇನು, ಮಠ ಆದ್ರೇನು? ನೀನೇನು ಯೋಚನೆ ಮಾಡ್ಬೇಡ ಅಮ್ಮ, ನಿರಾಳವಾಗಿರು. ಖುಷಿ ಆಯ್ತು ಮಗಳೇ, ಖುಷಿ ಆಯ್ತು. ನಿನ್ನ ಮಾತು ಕೇಳಿ ಈಗ ಖುಷಿ ಆಯ್ತು. ಈ ಕಾಲಕ್ಕೆ ಬೇಕಾದ ಮನಸ್ಥಿತಿಗೆ ನಿನ್ನ ಮನಸ್ಸನ್ನ ರೂಢಿಸ್ಕೊಂಡಿದ್ಯಲ್ಲ, ಅಷ್ಟು ಸಾಕು. ಈಗ ನನಗ್ ಧೈರ್ಯ ಬಂತು. ಹೋಗಿ ಬಾ ಮಗಳೇ, ಹೋಗ್ಬಾ. ನೋಡು, ಈಗ ಹೋಗಿ ಮೊದಲು ಸ್ನಾನ ಮಾಡಿ ದೇವರಿಗೆ ಒಂದು ತುಪ್ಪದ ದೀಪ ಹಚ್ಬಾ. ಅಷ್ಟರೊಳಗೆ ನನ್ನ ಕೈಯಾರೆ ನಿನ್ಗೆ ಅಡಿಗೆ ಮಾಡಿ ನನ್ನ ಕೈಯಾರೆ ನಿನಗೆ ತುತ್ತು ತಿನ್ನಿಸ್ತೀನಿ, ಆಯ್ತೇ? ಹೇಳು.
ಪ್ರಿಯಾಂಕಾ, ಆಮಾ. ಸ್ನಾನ ಆಯ್ತಾ? ಹಾ, ಆಯ್ತು. ದೇವ್ರ ದೀಪ ಹಚ್ಚಿದೇನಮ್ಮ? ಆಯ್ತು, ಮಾಡ್ದೆ. ಹಾ. ಹೊಟ್ಟೆ ತುಂಬ ತಿನ್ನು, ಆಯ್ತಾ? ಹೇಗಿದೆ? ಚೆನ್ನಾಗಿದ್ಯಾ ಅಮ್ಮನ ಕೈ ತುತ್ತು? ಹಾ, ಬಂದೆ. ಬಾ. ಅಮ್ಮ, ಅಕ್ಕೇನ್ ರೆಡಿ ಆಗಿದ್ದಾಳೆ? ಎಲ್ಲಿಗೆ ಹೋಗ್ತಾ ಇದ್ದಾಳೆ? ಮೈಸೂರಿಗೆ ಹೋಗ್ತಾ ಇದ್ದಾಳೆ ಪುಟಿ. ಯಾಕೆ? ಅಲ್ಲಿ ಕಾಲೇಜ್ನಲ್ಲಿ ಸೇರ್ಕೊಂತಿದ್ದಾಳೆ, ಹೊಸ ಕಾಲೇಜು. ನಾನು ಸೀಟ್ಸ್ ಅಲ್ಲೇ ಓದ್ತೀನಿ. ಆಯ್ತಾಯ್ತು. ಮೊದ್ಲು ಇವಳು ಓದ್ ಮುಗಿಸಿ ಇಲ್ಲಿಗೆ ವಾಪಸ್ ಬರ್ಲಿ, ಆಮೇಲೆ ನೀನನ್ನು ಸೇರಿಸ್ತೀನಿ, ಆಯ್ತಾ? ಅಕ್ಕ, ನಾನು ಬಿಟ್ಬಿಟ್ಟು ಹೊಂಟೋಗ್ತಾ ಇದೆಯಲ್ಲ ಅಕ್ಕ. ಅವಳು ಎಲ್ಲೇ ಹೋಗ್ತಾಳೆ, ಮತ್ತೆ ವಾಪಸ್ ಇಲ್ಲಿಗೆ ಬರ್ತಾಳಲ್ವಾ, ಬೇಜಾರ್ ಮಾಡ್ಕೊಂಬೇಡ. ನಾನು ಎಲ್ಲೂ ಹೋಗಲ್ಲ, ಮತ್ತೆ ವಾಪಸ್ ಬಂದೇ ಬರ್ತೀನಿ. ಅವಾಗ ಬಂದು ನೋಡ್ಕೊಂಡು ಹೋಗ್ತೀನಿ ನಿಮ್ನೆಲ್ಲ. ಸರಿನಾ? ಚೆನ್ನಾಗಿರಿ. ಬಿಡಿ ಅಕ್ಕ, ನಾಳೆ ತರ್ತೀನಿ. ಆಯ್ತು ಬಿಡಿ, ಇವಳೇ ತಗೊಂಡೋಗ್ಲಿ. ಹೋಗಮ್ಮ, ನಡಿ ಪ್ರಿಯಾಂಕಾ. ಎಲ್ಲ ಮಕ್ಕಳಿಗೂ ಅವರ ತಂದೆಯೇ ಮೊದಲ ಹೀರೋ, ಕಾಪಾಡುವ ದೈವ ಅಂತ ಕಾಯುವ ದೈವವೇ ಕೊಲ್ಲಲು ಬಂದಾಗ ಆ ಹೆಣ್ಣು ಮಗುವಿನ ಸ್ಥಿತಿ ಮತ್ತೇನಾಗಿರಬೇಡ. ಆದರೂ ಇಲ್ಲಿ ಪ್ರಿಯಾಂಕಾ ತೆಗೆದುಕೊಂಡ ದಿಟ್ಟ ನಿರ್ಧಾರವಂತೂ ಶ್ಲಾಘನೀಯ.